ಭೌತಿಕ ಮತ್ತು ಆಧ್ಯಾತ್ಮಿಕ ಪರಿಸರ ಹೇಗಿರ್ತದೆ ಅಂತ. ಎಂಥ ಜ್ಞಾನಿಗಳು ಕೂಡ ಪರಿಸರದಲ್ಲಿ ಸಿಕ್ಕಾಕೊಂಡಾಗ ಹೆಂಗಾಗ್ಬಿಡ್ತಾರೆ. ಕತೆ ಹೇಳೋ ಕಾರಣ ಇಲ್ಲ. ದ್ಯೂತ ಸೋತ್ ಮೇಲೆ ಕರ್ಣ ಹೇಳ್ತಾರೆ ದಾಸಿ ಎಳ್ಕೊಂಡ್ಬಂದ್ಬಿಡು ಅಂತ ಹೇಳ್ತಾರೆ. ಎಳ್ಕೊಂಡ್ಬರ್ತಾನೆ. ದುಶ್ಯಾಸನ ಹಾಕಿ ತಲೆ ಕೂದಲು ಹಿಡಿದುಕೊಂಡು ರಸ್ತೆ ಎಳ್ಕೊಂಡ್ಬರ್ತಾನೆ. ಎಷ್ಟು ಚಂದದ ವರ್ಣನೆ ಇದೆ ಅಂದ್ರೆ, ಯಾವ ದ್ರೌಪದಿಯನ್ನ ಸೂರ್ಯನ ಕಿರಣಗಳು ಕೂಡ ಮುಟ್ಟಿರ್ಲಿಲ್ವೋ ಅಂಥವ್ರು ಎಳ್ಕೊಂಡ್ಬರ್ತಾನೆ. ಆಕೆ ಏಕವಸ್ತ್ರ ಧಾರಣೆಯಾಗಿದ್ದಾಳೆ, ರಸಜ್ವಲೆ ಆಗಿದ್ದಾಳೆ ಅಂತ ಹೇಳ್ತಾನೆ. 4-5 ಸಲ ಹೇಳ್ತಾಳೆ ಆಕೆ. ಅದನ್ನು ಬಿಟ್ಬಿಡೋ, ನಾನು ಏಕವಸ್ತ್ರ ಧಾರಣೆಯಾಗಿದ್ದೀನಿ, ಈಗ ಬರೋಕ್ಕಾಗಲ್ಲ ಸಭೆಗೆ ನನಗೆ ಅಂತ. ಎಳ್ಕೊಂಬ ಅಂತಾನೋ, ಎಳ್ಕೊಂಡ್ ಬರ್ತಾನೆ. ಇದು ಬಹಳ ಚಂದ. ನಮ್ಮಲ್ಲಿ ಪರಂಪರೆಯಲ್ಲಿ ಪ್ರಕೃತಿ ಮತ್ತು ಪುರುಷ ಅಂತ 2 ಕಲ್ಪನೆಗಳಿದ್ದಾವೆ. ನಮ್ಮ ಮುಂಡಕೋಪನಿಷತ್ತಲ್ಲಿ ದ್ವಾಸುಪರ್ಣ ಅಂತ ಕಲ್ಪನೆ. ಒಂದು ಮರದ ಟೊಂಗೆ ಮೇಲೆ 2 ಪಕ್ಷಿ ಕೂತಿದ್ದಾವೆ. ಒಂದೇನೋ ಕೆಲಸ ಮಾಡ್ತಾನೆ ಇದೆ, ತಿಂತಾನೆ ಇದೆ, ಅದು ಇನ್ನೊಂದು ಸಾಕ್ಷೀಭೂತವಾಗಿ ನೋಡ್ತಾ ಇದೆ ಅಂತ. ಸಾಕ್ಷೀಭೂತವಾಗಿ ನೋಡುವಂಥದ್ದು ಪುರುಷ, ಕೆಲಸ ಮಾಡ್ತಿರುವಂಥದ್ದು ಪ್ರಕೃತಿ. ಪ್ರಕೃತಿ ಪುರುಷ ಸಂಯೋಗದಿಂದಾನೇ ಸೃಷ್ಟಿ ಆಗುವಂಥದ್ದು. ಪ್ರತಿಯೊಂದು ಸೃಷ್ಟಿ ಆಗೋದು ಹಾಗೇನೆ ಅಂತ. ಇಲ್ಲಿ ಪುರುಷ ಅಂದ್ರೆ ಶುದ್ಧವಾದಂತಹ ಅರಿವು, ಸಾಕ್ಷಿ ಮತ್ತು ಯಾವುದೇ ಗುಣಗಳಿಲ್ಲದಂತಹ ಶಾಶ್ವತವಾದಂತಹ ತತ್ವ. ಪ್ರಕೃತಿ ಎಲ್ಲ ವಸ್ತುಗಳ ಮೂಲಭೂತವಾದಂತಹ ಒಂದು ಚಿಂತನೆ, ಅದು ವಸ್ತು. ಅದು ಸದಾ ಬದಲಾಗುವಂಥದ್ದು. ನಾನೊಂದ್ ಕಡೆ ಬರೆದಿದ್ದೆ ಅದ್ರ ಬಗ್ಗೆ, ಭೂತತ್ವ ಮತ್ತು ಆಕಾಶ ತತ್ವ ಅಂತ. ಭೂಮಿ ಗಂಧವತಿ ಅಂತ ಕರಿತೀವಿ. ಎಷ್ಟು ಥರದ ಗಂಧ ಭೂಮಿ ಅಲ್ಲಿರುವಂತಹದ್ದು ಅಲ್ವಾ. ಕಾಡಲ್ಲಿ ಹೋಗಿ ನೋಡ್ಬೇಕು ಏನ್ ಥರದ ವಾಸನೆ ಬರುತ್ತೆ. ಈ ಪ್ರಪಂಚಕ್ಕೆ ವಾಸನೆ, ನೆಲಕ್ಕೆ ವಾಸನೆ. ಭೂಮಿ ಗೊತ್ತಿರೋದೇ ಗಂಧವತಿ ಅಂತ. ಆಕಾಶ ನಿರ್ಲೇಪ, ನಿರ್ಗಂಧ. ಅದು ಇಂಟ್ರೆಸ್ಟಿಂಗ್ ಅಂದ್ರೆ, ಆಕಾಶ ಭೂಮಿಗೆ ಸಾಕ್ಷಿ ಆಗಿರುವಂಥದ್ದು ಮತ್ತು ಆಕಾಶ ಭೂಮಿಗೆ ಆಕರ್ಷಣೆ ಆಗಿರುವಂಥದ್ದು. ಆಕಾಶ ಭೂಮಿಗೆ ಸಾಕ್ಷಿ ಆದ್ರೆ ಭೂಮಿಗೆ ಆಕಾಶ ಆಕರ್ಷಣೆ. ನೀವು ವಿಮಾನದಲ್ಲಿ ಹೋದ್ರೆ ಬಹಳ ಜನ ವಿಂಡೋ ಸೀಟ್ ಅಂತ ಕೇಳ್ತಾರೆ. ಏನ್ ಹಾರ್ಕೊಳಕ್ಕಂತೂ ಆಗಲ್ಲ. ಯಾಕೆ ಕೊಡ್ತೀವಿ ಅಲ್ಲಿ ಕೂತ್ಕೊಂಡಾಗ ದಯವಿಟ್ಟು ನೋಡಿ, ಎಲ್ಲಿ ಬಗ್ಗಿ ಬಗ್ಗಿ ನೋಡ್ತಿರ್ತಾರೆ ಕೆಳಗೆ. ಮೇಲೆ ಕೂತವ್ರಿಗೆ ಕೆಳಗಿನ ಚಿಂತೆ, ಕೆಳಗಿದ್ದವ್ರ ವಿಮಾನ ನೋಡ್ಬೇಕು ಅನ್ಸುತ್ತೆ ಮೇಲೆ ನೋಡಿದಾಗ. ಆಕರ್ಷಣೆ ಹೇಗಿದೆ ನೋಡಿ. ಅದು ಬರೆದಿದ್ದೆ ನಾನು. ಯಾವಾಗ ಒಂದು ಅದ್ಭುತ ಸೃಷ್ಟಿ ಆಗ್ತದೆ ಅಂದ್ರೆ, ಗಂಧವತಿ ಆಗಿದ್ದಂತ ಮನುಷ್ಯ ಅಂದ್ರೆ ಜನರ ದುಃಖ ನೋವುಗಳಿಗೆ, ಸಂಕಟಗಳಿಗೆ, ಸಂತೋಷಗಳಿಗೆ ಸೇರ್ಕೊಂಡು ಸಂವೇದನಾಶೀಲನಾಗಿ ಅವ್ರ ಜೊತೆಗೆ ಬದುಕಿದಂತ ಮನುಷ್ಯ ಆದ್ರೂ ಅನ್ಅಟ್ಯಾಚ್ಡ್ ಆಗಿರ್ತಾನೋ, ಜನರ ಗುಂಪಲ್ಲೇ ಇರ್ತಾನೆ, ಎಲ್ಲರೊಳಗೆ ಇರ್ತಾನೆ, ಎಲ್ಲರೊಳಗಿದ್ದು ತಾನು ಅಂಡುಕೊಳ್ಳದೆ ಇರ್ತಾನಲ್ಲ, ಅವನಿಗೆ ಭೂತತ್ವ ಮತ್ತು ಆಕಾಶ ತತ್ವ ಎರಡೂ ಸಾಧಿಸ್ತವೆ ಅಂತ. ಅಂಥವ್ರು ಮಾತ್ರ ದೊಡ್ಡ ಸೃಷ್ಟಿ ಮಾಡ್ಕೊಂಡಂಥವ್ರು ಇಲ್ಲಿ ಬರುವಂತದ್ದು ಬರುದು. ಪುರುಷ ಪುಲ್ಲಿಂಗ ಅಂತ ಹೇಳ್ತೀವಿ, ಪ್ರಕೃತಿ ಸ್ತ್ರೀಲಿಂಗ, ಪ್ರಕೃತಿ ಮಾತೆ ಅಂತ ಬಳಸ್ತೀವಿ ನಾವು ಮಾತನ್ನು. ಇವೆರಡು ಆಧ್ಯಾತ್ಮಿಕ ಸತ್ಯಗಳು. ಈ ದ್ವೈತಗಳು ಸಮಾಗಮ ಆದಾಗ ಸೃಷ್ಟಿಯದ ಅದ್ವೈತ ಆಗುವಂತಹದ್ದು. ದಯವಿಟ್ಟು ಗಮನಿಸಿ, ಪ್ರಕೃತಿಯನ್ನು ಅದಕ್ಕೆ ನಾವು ತಾಯಿ ಅಂತ ಕರೆಯೋದು. ಇಲ್ಲಿ ದ್ರೌಪದಿ ಪ್ರಕೃತಿ ಸಂಕೇತ. ನಾನು ಅದನ್ನು ತಗೋಬೇಕಾಗಿ ಮುಖ್ಯವಾಗಿ. ದ್ರೌಪದಿ ಒಂದು ಪ್ರಕೃತಿಯ ಸಂಕೇತ. ಅದಕ್ಕೆ ದ್ರೌಪದಿ 5 ಜನ ಪಾಂಡವರನ್ನು ಮದುವೆ ಆದ್ರು, ಪಂಚ ತತ್ವಗಳನ್ನ ಮದುವೆ ಆದ್ರು ಅಂತ ಸಿಂಬಾಲಿಕ್. ಅದಷ್ಟೇ ಅಲ್ಲ, ಪ್ರಕೃತಿ ನಮಗೆ ತಾಯಿ ಆದಾಗ ಆ ತಾಯಿ ಗೌರವವನ್ನು ಯಾವತ್ತೂ ನಾವು ಕಮ್ಮಿ ಮಾಡಬಾರ್ದು. ಈ ಹಿನ್ನೆಲೆಯೊಳಗೆ ಪ್ರಸಂಗ ಗಮನಿಸ್ಬೇಕು ನಾವು. ರಸಜ್ವಲೆಯಾದಂತಹ ದ್ರೌಪದಿಯನ್ನು ಎಳ್ಕೊಂಡು ಬಂದ್ರು. ಆ ಮಾತನ್ನು ಯಾಕೆ ಹೇಳ್ಬೇಕಾಗಿತ್ತಲ್ಲಿ? ರಸಜ್ವಲೆಯಾದಂತಹ ಹೆಂಗಸು ಮಾತ್ರ ಗರ್ಭವತಿ ಆಗಬಹುದು. ರಸಜ್ವಲೆ ಆಗುವಂತಹ ಕಾಲ ಮುಗಿದ ಮೇಲೆ ಗರ್ಭವತಿ ಆಗುವ ಅವಕಾಶ ಇಲ್ಲ. ಅಂದ್ರೆ ಏನ್ ಹೇಳೋ ಸೂಚನೆ ಮಾಡ್ತಿದ್ದಾರೆ ವ್ಯಾಸರು? ಸೃಷ್ಟಿ ಮಾಡುವಂತಹ ಶಕ್ತಿ ಇರುವಂತಹ ದ್ರೌಪದಿ, ಪ್ರಕೃತಿ ಹಲವು ಸೋಲಿಸಿ ಅದನ್ನ ಬ್ಲೂಮಿಂಗ್ ಎನ್ವೈರನ್ಮೆಂಟ್, ಇನ್ನು ಬೆಳೀತಿರುವಂತಹ ವಾತಾವರಣ, ದೊಡ್ಡ ಪ್ರಕೃತಿ ಬೆಳೀತದೆ, ದೊಡ್ಡದಾಗ್ಬೇಕಿನ್ನು. ಹಾಗೆ ಹರಡಿ ದೊಡ್ಡದಾಗಿರುವಂತಹ ಶಕ್ತಿ ಇರುವಂತಹ ಪ್ರಕೃತಿ ಇದೆಯಲ್ಲ, ಅದಕ್ಕೆ ಅಪಮಾನ ಮಾಡ್ತಿದ್ದಾರೆ. ಆಕೆ ಒಂದೊಂದು ಪ್ರಶ್ನೆ ಕೇಳ್ತಾಳೆ. ಒಂದೇ ಪ್ರಶ್ನೆ ಕೇಳುದು, ನಿನ್ನನ್ನೇ ನೀನ್ ಸೋತ ಮೇಲೆ ನನ್ನನ್ನು ಹ್ಯಾಂಗ್ ಬಟ್ ಕಟ್ತೀಯ, ನೀನು ಬಡಕ್ ಹೆಂಗ್ ಇಡ್ತೀಯ ನನ್ನ? ನೀನ್ ಮೊದಲು ಸೋತಿದ್ಯಾ? ಬರ್ಬೇಕಾದ್ರೆ ಕೇಳ್ತಾಳಕ್ಕೆ, ಧರ್ಮರಾಜ ಮೊದಲು ನನ್ ಸೋತ್ನ ತನ್ನನ್ ಸೋತ್ನ ಅಂತ. ಇಲ್ಲ, ಮೊದಲು ತನ್ನನ್ನೇ ಸೋತ್ಕೊಂಡ, ಆಮೇಲೆ ನನ್ ಸೋತ. ತಕ್ಷಣ ಆಕೆ ಕೇಳ್ತಾಳೆ, ಹಾಗಾದ್ರೆ ನಿನ್ನನ್ನೇ ನೀನ್ ಸೋತ ಮೇಲೆ ನನ್ನ ಹೆಂಗ್ ಪಣವಾಗಿಡ್ತೀಯ ನೀನು? ನೀನೇ ದಾಸ ಆಗ್ಬಿಟ್ಟಿದ್ಯಲ್ಲ, ಉತ್ತರ ಕೊಡಿ ಅಂತ ಕೇಳ್ತಾಳೆ. ಇದು ಬಹಳ ಚಂದದ ಮಾತು. ಇವತ್ತಿಗೂ ಪರಿಸರವಾದಿಗಳೇ ಕೇಳೋದು ಅದನ್ನೇ.
ಸ್ವಾರ್ಥಿಗಳಾಗಿ ನಮ್ಮ ವಿಸ್ತರಣೆಗಾಗಿ ಜಾಗ ಬೇಕು ಅಂತ ಹೇಳಿ, ಲೇಔಟ್ ಮಾಡಬೇಕು ಅಂತ ಹೇಳಿ, ನಮ್ಮ ಅಧಿಕಾರದ ದಾಹಕ್ಕೋಸ್ಕರ, ಧನ ದಾಹಕ್ಕೋಸ್ಕರ ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದೀವಲ್ಲ ನಾವು. ಅದೇ ಪ್ರಶ್ನೆ ಕೇಳಿದ್ರೆ ನಿಮಗೇನು ಅರ್ಹತೆ ಇದೆ ಅಂತ, ಅರ್ಹತೆ ಏನಿದೆ ನಿಮಗೆ ಅಂತ ಕೇಳ್ಬೇಕಾದ್ರೆ ಅವತ್ತಿಂದ ಇವತ್ತು ಪರಿಸರವಾದಿಗಳಿಗೆ ಕೇಳೋ ಪ್ರಶ್ನೆ ಅದೇನೆ. ದ್ರೌಪದಿ ಮಾತದು, ನಿನಗೆ ಹೆಂಗ ಅರ್ಹತೆ ಬಂತು ನಾನು ಹಾಳು ಮಾಡೋದಕ್ಕೆ, ಪ್ರಶ್ನೆ ಅಪಮಾನ ಮಾಡೋದಕ್ಕೆ ಅಂತ ಕೇಳ್ತಾಳೆ. ಈ ಪರಿಸರ ಹೇಗಿತ್ತು ದುರ್ಯೋಧನ ಆಸ್ಥಾನದ್ದು ಅಂದ್ರೆ, ಭೀಷ್ಮರಂತ ಜ್ಞಾನಿಗಳು ಕೂಡ ಒಂದು ಕ್ಷಣಕ್ಕೆ ಮರು ಹೋಗ್ಬಿಡ್ತಾರೆ. ನೀವ್ ಹೇಳಿ ಅಂತ ಹೇಳಕ್ಕೆ ಭೀಷ್ಮರು, ನೀವ್ ಹೇಳಿ, ಉತ್ತರ ಕೊಟ್ಟು ನೀವ್ ಹೇಳಿ ದೊಡ್ಡವರಿದ್ದೀರಿ ಅಂತ. ಭೀಷ್ಮರ ಮಾತು ನನಗಂತೂ ಬಹಳ ಕೆಟ್ಟ ಅನ್ಸ್ಬಿಟ್ಟು. ಆ ಜ್ಯೋತಿ ಇದ್ದದ್ದು ದಿನ ಅವ್ರ ಜೊತೆಗೆ ಇರೋದಲ್ಲ, ಧೃತರಾಷ್ಟ್ರ ದುರ್ಯೋಧನ ಅವ್ರ ಜೊತೆಗೆ ಇದ್ದಿದ್ದು. ಏನ್ ಬಂದು ಏನ್ ಹೇಳ್ತಾರೆ ಗೊತ್ತ ಅವರು, ಏನೋ ನನಗೆ ಧರ್ಮ ಅಷ್ಟು ಅರ್ಥ ಆಗಲ್ಲ, ಜಟಿಲವಾದ ವಿಷಯ ಇದು. ಧರ್ಮರಾಜ ಧರ್ಮದಲ್ಲಿ ಅವನು ಪರಿಣಿತ, ಅವನ್ ಬಿಟ್ರೆ ಯಾರಿಲ್ಲ. ಮತ್ ಧರ್ಮರಾಜನೇ ಒಪ್ಕೊಂಡ ಅಂದ್ರೆ ಸರಿ ಇರಬೇಕು ಅಂದ್ಬಿಡ್ತಾನೆ. ಅಷ್ಟಕ್ಕೆ ಆದ ಸ್ವಲ್ಪ ಮರ್ಯಾದೆ ಉಳಿತಿತ್ತು. ನೆಕ್ಸ್ಟ್ ಏನ್ ಹೇಳ್ತಾರೆ ಗೊತ್ತಾ, ಸ್ತ್ರೀ ಅಂದ್ರೆ ಪುರುಷನ ವಸ್ತು ಇದ್ದಂಗೆ ಯಾರಿಗೆ ಬೇಕಾದ್ರೂ ಯಾವಾಗಲೂ ಕೊಡಬಹುದು. ಇದು ಮಾತು ವಿಷ್ಣು ಕಡೆಯಿಂದ ಬರಬಾರ್ದು, ಬಂತು. ಅದಕ್ಕೆ ಕೊನೆಗೆ ಅವ್ರು ಶರಶೆಯಲ್ಲಿ ಮಲ್ಕೊಂಡಾಗ ದ್ರೌಪದಿ ನೋಡಕ್ ಹೋಗ್ತಾಳ, ನಕ್ ಬಿಡ್ತಾಳೆ ಒಂದು ಕ್ಷಣ. ನಕ್ಕ ತಕ್ಷಣ ಧರ್ಮರಾಜನ ಕೋಪ ಬರ್ತದೆ, ಯಾಕೆ ನಕ್ತಿ ಅವ್ರು ಶರಶೆಯಲ್ಲಿ ಮಲ್ಕೊಂಡಿದ್ದಾರೆ ಅಂತ. ಭೀಷ್ಮರು ಹೇಳ್ತಾರೆ, ಯಾಕೆ ನಕ್ಕದ್ ಸರಿ ಇದೆ, ನನಗೆ ಬುದ್ಧಿ ಇರ್ಲಿಲ್ಲ ಅವಾಗ, ಸರಿಯಾಗಿ ಹೇಳ್ಬೇಕಾಗಿತ್ತು, ನಾ ಮಾಡಿದ ತಪ್ಪು ಅಂದ್ರೆ. ಇವ್ರ ಜೊತೆಗಿದ್ದಾಗ ಭೀಷ್ಮರಂತ ಮನಸ್ಸಿಗೆ ಕೂಡ ಮರು ಬಂದ್ಬಿಡ್ತದಲ್ಲ, ಒಪ್ಕೊಂಡ್ಬಿಡ್ತಾರೆ. ಈ ಮಾತನ್ನ ನಾನು ಅದೇ ಹೇಳೋದು, ಇವತ್ತೇ ಕೂಡ ಆ ಜೂಜ್ ಅಂತ ಏನಿದೆಯಲ್ಲ, ಜೂಜ್ ಆಡ್ತಾರಲ್ಲ, ಇವತ್ತೇ ಕೂಡ ಅಧಿಕಾರ ದಾಹದಲ್ಲಿರುವಂತ ಆಟ ಅದು. ನಾವು ಬೆಂಗಳೂರಲ್ಲೆಲ್ಲ ನೋಡಿದ್ದೀವಿ, ಯಾವುದು ಒಂದು ಕೊಳ ಆಗಿತ್ತು, ಒಂದು ಕೆರೆ ಆಗಿತ್ತು, ಎಷ್ಟೊಂದು ಕೆರೆಗಳಾಗಿತ್ತಲ್ಲ, ನನಗ್ ಬೇಕು ಅಂತ ಹೇಳಿ ಅಧಿಕಾರದಿಂದ ಅದನ್ನ ಪ್ಲಾನ್ ಮಾಡಿ ಲೇಔಟ್ ಮಾಡ್ಬಿಟ್ನಲ್ಲ. ವಸ್ತ್ರಾಪರಣ ಅಲ್ವಾ ಇದು, ಎಂತ ಬ್ಯೂಟಿಫುಲ್ ಗಿಡ ಇದ್ದಂತ ಜಾಗ ಹೋಯ್ತು. ಇವತ್ತು ನಾವು ಓಡಾಡ್ತೀವಿ, ಮಳೆ ಬಂದ್ರೆ ನಮ್ಮ ಊರಲ್ಲಿ ನೀರು ಬಂದ್ಬಿಡುತ್ತೆ, ಮನೆಯಲ್ಲಿ ಬರ್ಲಾರ್ದು ಏನೇನ್ ಮಾಡುತ್ತೆ, ನೀರು ಬರೋ ಜಾಗಕ್ಕೆ ನೀವು ಹೋಗಿದ್ದೀರಲ್ಲ, ಮನೆ ಕೆರೆಯಲ್ಲಿ ಕಟ್ಕೊಂಡು ನೀರು ಬರ್ತದೆ ಅಂದ್ರೆ ಅಲ್ರಿ, ಗುಡ್ಡದಲ್ಲಿ ಕಟ್ಕೊಂಡು ನೀರು ಬರ್ತದೆ ಅಂದ್ರೆ ಕಂಪ್ಲೇಂಟ್ ಮಾಡ್ಬೇಕಪ್ಪ. ನೀವು ಕೆರೆ ತೆಗೆದು ಮನೆ ಕಟ್ಕೊಂಡಿದ್ದೀರಿ, ಅಲ್ಲಿ ನೀರು ಬಂದೇ ಬರುತ್ತೆ, ಅದು ನೀರು ಹೋಗೋ ಜಾಗ ಅದು. ಆದ್ರೆ ನನಗ್ ದಾಹದಿಂದಾಗಿ ಮಾಡ್ಕೊಂಡದ್ದು. ಅದಕ್ಕೆ ಹೇಳೋದು, ಬಹಳ ಅದ್ಭುತವಾದ ಪ್ರಕೃತಿ ಮೇಲೆ ಪುರುಷ ಪ್ರಕೃತಿ ಮೇಲೆ ದಾಳಿ ಮಾಡಿದ್ರೆ ಸೃಷ್ಟಿ ಆಗೋಲ್ಲ. ಅನುನಯದಿಂದ, ಪ್ರೀತಿಯಿಂದ ಪುರುಷ ಪ್ರಕೃತಿಗಳು, ಶಕ್ತಿ ಮತ್ತು ಸೃಷ್ಟಿ ಎರಡು ಒಂದಾದಾಗ ಮಾತ್ರ ಅದ್ಭುತವಾದಂತ ಸೃಷ್ಟಿ ಆಗೋಕ್ ಸಾಧ್ಯ ಇದೆ. ಇನ್ನೊಂದು ಗಮನಿಸಬೇಕಾದದ್ದು, ದ್ರೌಪದಿಗೆ ಯಾರ್ಯಾರು ಅಪಮಾನ ಮಾಡಿದ್ರೋ ಅವೆಲ್ಲ ನಿಶೇಷವಾಗಿ ಹೋದ್ರೆ, ಎಲ್ಲ ಒಬ್ಬರು ಬದುಕಲಿಲ್ಲ. ಅಂದ್ರೆ ಪ್ರಕೃತಿಯನ್ನ ಅಪಮಾನ ಮಾಡಿದಂಥವ್ರು ಯಾರು ಕೂಡ ಚೆನ್ನಾಗಿರೋಕ್ ಸಾಧ್ಯ ಇಲ್ಲ. ಅದು ಇವತ್ತಿಗೂ ನೋಡ್ತಾ ಇದ್ದೀವಿ ನಾವು. ಕೊನೆಯದೊಂದು ಮಾತು, ದೊಡ್ಡ ಶಕ್ತಿ ಇದು, ಥೀಸಿಸ್ ಮಾಡ್ಬೇಕಂತ ಹೇಳಿದ್ನಲ್ಲ, ಹಂಗಿದೆ. ಭಗವದ್ಗೀತೆ ಒಂದೇ ಸಾಕಾಗಿತ್ತು ನನಗೆ ಪರಿಸರ ಪ್ರಜ್ಞೆ ಅಂತ ಹೇಳೋದಕ್ಕೆ. ಶಾಂತಿ ಪರ್ವದಲ್ಲಿ ಬರುವಂತ ಭಗವದ್ಗೀತೆ ಒಂದರಲ್ಲೇ ಒಂದು 2 ತಾಸು ಮಾಡುವಷ್ಟು ವಿಷಯ ಇದೆ ಪ್ರಕೃತಿ ಬಗ್ಗೆ. ಒಂದೇ ಮಾತು ಹೇಳ್ಬಿಟ್ಬಿಡ್ತೀನಿ, ವಿಭೂತಿ ಯೋಗ ಅಂತ ಬರ್ತದೆ. ವಿಭೂತಿ ಯೋಗದಲ್ಲಿ ಒಂದು ಮಾತು ಬರ್ತದೆ, ಕೃಷ್ಣ ಹೇಳ್ತಾನೆ, ನಾನು ಯಾರು ಅಂತ. ನಾನು ಆದಿತ್ಯರಲ್ಲಿ ವಿಷ್ಣು, ಪ್ರಕಾಶದಲ್ಲಿ ಸೂರ್ಯ, ವೇದಗಳಲ್ಲಿ ಸಾಮವೇದ. ದಯವಿಟ್ಟು ಗಮನಿಸಿ, ಬರೀ ಪ್ರಾಣಿಗಳನ್ನು ಹೇಳ್ತಾ ಇಲ್ಲ, ಜೀವ ಇರುವಂತ ವಸ್ತುಗಳು, ನಿರ್ಜೀವ ವಸ್ತುಗಳು, ಗುಣಗಳು ಎಲ್ಲ ಸೇರಿಸ್ತಾನೆ. ವೇದಗಳಲ್ಲಿ ಸಾಮವೇದ, ರುದ್ರರಲ್ಲಿ ಶಂಕರ, ಯಕ್ಷರಲ್ಲಿ ಕುಬೇರ, ಶಿಬಿರಗಳಲ್ಲಿ ಮೇರು, ಶಿಖರಗಳಲ್ಲಿ ಮೇರು, ಪುರೋಹಿತರಲ್ಲಿ ಬೃಹಸ್ಪತಿ, ಜಲಾಶಯಗಳಲ್ಲಿ ಸಮುದ್ರ, ಶಬ್ದಗಳಲ್ಲಿ ಓಂಕಾರ, ಪರ್ವತಗಳಲ್ಲಿ ಹಿಮಾಲಯ, ವೃಕ್ಷಗಳಲ್ಲಿ ಅಶ್ವತ್ಥ, ಅಶ್ವಗಳಲ್ಲಿ ಉಚ್ಚೈಶ್ರವಸ್ಸು, ಆನೆಗಳಲ್ಲಿ ಐರಾವತ, ಆಯುಧಗಳಲ್ಲಿ ವಜ್ರಾಯುಧ, ಧೇನುಗಳಲ್ಲಿ ಕಾಮಧೇನು, ಸರ್ಪಗಳಲ್ಲಿ ವಾಸುಕಿ, ಮೃಗಗಳಲ್ಲಿ ಸಿಂಹ, ಪಕ್ಷಿಗಳಲ್ಲಿ ಗರುಡ, ನದಿಗಳಲ್ಲಿ ಗಂಗೆ. ಮುಂದಿನ ನೋಡಿ, ಒಳ್ಳೆಯ ಮಾತು, ಧಾರಣೆ, ಸಹನೆ, ಧೈರ್ಯಗಳು ನಾನೇ. ಅಂದ್ರೆ ಜೀವಗಳಷ್ಟೇ ಅಲ್ಲ, ನಿರ್ಜೀವಲ್ಲ, ಗುಣಗಳು ಕೂಡ ನಾನೇ ಇದ್ದೀನಿ. ಕೊಟ್ಟಿದ್ರ ಅರ್ಥ ಏನು ಹೇಳಿ? ಪ್ರಕೃತಿ ಮತ್ತು ಬೇರೆ ಅಲ್ಲ, ನಾವೆಲ್ಲರೂ ಪ್ರಕೃತಿಯ ಒಂದು ಭಾಗವೇ. ಕೆಲವು ಅಂತಾರೆ, ಏನ್ ಕೃಷ್ಣ ಹೇಳ್ಕೊಳಿದ್ರಿ, ನಾ ಹಿಂಗೆ ಹೇಳ್ಕೋಬೇಕಾ ಕೃಷ್ಣ, ನಾನು ಹಿಂಗೆ ಹೇಳ್ಕೋಬೇಕ? ಹಂಗಲ್ಲ ಅದು. ಅವ್ನು ಹೇಳ್ತಿರೋದು, ನೀವು ಕಾಣುವಂತಹ ಪ್ರತಿಯೊಂದು ವಸ್ತುವಿನಲ್ಲೂ ನಾನೇ ಇದ್ದೀನಿ ಅಂತ. ಪ್ರತಿಯೊಂದು ವಸ್ತುವಿನ ನಾನೇ ಇದ್ದೀನಿ. ಅದೇ ನಮ್ಮ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ ಹೇಳುವುದಂತದ್ದು. ಪ್ರತಿಯೊಂದು ವಸ್ತುವಿನಲ್ಲೂ ಈಶ ಪ್ರಜ್ಞೆ ಇದೆ, ಆ ಭಗವಂತನ ಸ್ಪರ್ಶ ಇದೆ, ಅಂಶ ಇದೆ ಅಂತ ತಿಳ್ಕೊಂಡಾಗ ನಾವು ಪ್ರಕೃತಿ ಬಗ್ಗೆ ಹುಡುಗಾಟ ಮಾಡಕ್ ಹೋಗಲ್ಲ. ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ, ಈ ಕೆಲವರು ಹೇಳ್ತಾರೆ ನಾನ್ ವೆಜ್ ತಂದಿರೋದಕ್ಕೆ ಚಿಕನ್ ತಿನ್ಬಹುದು ಅಂತಂದ್ರೆ, ನಾವು ಕಲ್ಪನೆ ಮಾಡಿ, ನನಗೇನೊಂದು ತಿನ್ನೋನಲ್ಲ, ಆದ್ರಿಂದ ನನಗೇನು ತೊಂದರೆ ಇಲ್ಲ. ಅವ್ರಿಗೇನ್ ಹೇಳಿದೆ ಅಂದ್ರೆ, ನಾನು
ನೀವು ಪಾಪ ಸಣ್ಣ ಪ್ರಾಣಿ ಅದು ಕೊಂದ್ಬಿಡ್ತೀರಿ. ಹುಲಿ ಸಿಂಹ ಹುಡ್ಕೊಂಬನ್ನಿ ನೋಡೋಣ ಊಟಕ್ಕೆ, ಆಗಲ್ಲಲ್ಲ. ನಾವು ಬಲಿ ಕೊಡೋದಲ್ಲ, ಅಂತ ಪ್ರಾಣಿಗಳನ್ನೇ ಕೊಡ್ತೀವಿ. ನನಗಿಂತ ಕಲ್ಪನೆ ಮಾಡ್ಬಿಟ್ಟು, ನನಗಿಂತ ಒಂದು ದೊಡ್ಡ ದೇಹ ಬಂತು, ದೊಡ್ಡ ಶಕ್ತಿ ಇರುವಂತಹ ಜೀವ ಬಂತು, ಚೆನ್ನಾಗಿದೆ ಹೊಡಿರಿ ಅವ್ನ ಹೊಡ್ಕೊಂಡು ಹೋದ್ರೆ ಏನ್ ಮಾಡ್ತೀರಿ? ನೀವೇನ್ ಅನ್ಸುತ್ತೆ ನಿಮಗೆ? ಅಸಹಾಯಕ್ಕಾಗಲ್ಲ ನಾವು? ಹಾಗೆ ಅಸಹಾಯಕಾದ ಪ್ರಾಣಿಗಳು. ಪ್ರಕೃತಿಯ ಮೇಲೆ ಯಾವುದೇ ರೀತಿಯಿಂದ ನಾನು ದಬ್ಬಾಳಿಕೆ ಮಾಡೋಕ್ ಸಾಧ್ಯ ಇಲ್ಲ ಅನ್ನೋದನ್ನ ಮಹಾಭಾರತ ತನ್ನ 18 ಪರ್ವಗಳಲ್ಲೂ ಹೇಳುತ್ತೆ. ಅದರಿಂದ ಕೆಲವುಗಳನ್ನ ಮಾತ್ರ ಹೇಳೋಕೆ ಅವಕಾಶ ಆಯ್ತು. ನಮ್ಮ ತಾಳ್ಮೆಗೆ ನನ್ನ ನಮಸ್ಕಾರ.